ನಮಸ್ಕಾರ. ಪ್ರಯಾಗ್ರಾಜ್ನಿಂದ ಮಹಾಕುಂಭಮೇಳದಿಂದ ದೇವಭೂಮಿ ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಸುಮಾರು 15 ದಿನದಿಂದ ಈ ಪ್ರಯಾಗ್ರಾಜ್ನ ಮಹಾಕುಂಭದ ಪುಣ್ಯ ಗಳಿಗೆಯನ್ನ 45 ದಿನವೂ ಕೂಡ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಪುಣ್ಯ ನೆಲಕ್ಕೆ ಇನ್ಫೋಸಿಸ್ನ ಸುಧಾಮೂರ್ತಿ ಅಮ್ಮ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಹರೇ ನಾರಾಯಣ. ಹರೇ ಕೃಷ್ಣ. ಹೇಳಿ ಅಮ್ಮ, ಹೇಳಿ, ಹೆಂಗಿದೆ ಪ್ರಯಾಗ್ರಾಜ್ನ ಈ ದೇವಭೂಮಿಯ ಮಹಾಕುಂಭ? ಬಹಳ ಚೆನ್ನಾಗಿದೆ. ನಾವು ಕರ್ನಾಟಕದಿಂದ ಕೂತ್ಕೊಂಡು ಅಲ್ಲಿ ನೋಡಿದಾಗ ಇದು ಹೇಗಿದೆಯೋ, ಗಲಾಟೆ ಜಾಸ್ತಿನೋ, ಸ್ಟ್ಯಾಂಪೀಡ್ ಆಗುತ್ತೋ, ಇಲ್ಲಿ ಎಲ್ಲಿ ಬರಬೇಕು, ಎಲ್ಲಿ ಮಾತಾಡಬೇಕು, ಜಾಗ ಸಿಗುತ್ತೋ ಇರೋ, ಏನೇನೋ ಇರುತ್ತೆ. ಆದ್ರೆ ಆಕ್ಚುಲಿ ಹಾಗಿಲ್ಲ. ಇಲ್ಲಿ ಬಂದ್ಮೇಲೆ ಎಷ್ಟೇ ಜನ ಬಂದ್ರು ಒಬ್ಬರ ಮೇಲೆ ಒಬ್ಬರು ಯಾರು ತುಳಿತಾ ಇಲ್ಲ. ಆಮೇಲೆ ರಾತ್ರಿ ಹೊತ್ತು ಒಬ್ಬರೇ ಹೆಣ್ಣು ಮಕ್ಕಳು ಎಲ್ಲಿ ಬೇಕಾದ್ರೂ ಓಡಾಡಬಹುದು ಅಂತ ಅನೇಕ ರೀತಿಯ ಊಟದ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಈ ನೀವು ಇಸ್ಕಾನ್ಗೆ ಹೋಗ್ಬಿಟ್ರೆ ಫ್ರೀ ಊಟ, ಅಲ್ಲಿ ಹೋದ್ರೆ ನೂರಾರು ಜನರು ಫ್ರೀ ಊಟ ಕೊಡ್ತಾರೆ, ಊಟ ಸಿಗುತ್ತೆ. ಬೇರೆ ಬೇರೆ ಕಡೆ ಹೇಳ್ಕೊಳ್ಳೋ ಬೇರೆ ಬೇರೆ ತರದ ವ್ಯವಸ್ಥೆ ಇದೆ. ಮಧ್ಯಮದವ್ರಿಗಿದೆ, ಕಡಿಮೆ ಕೊಡೋ ದುಡ್ಡಿಯವ್ರಿಗೂ ಇದೆ, ಹೆಚ್ಚಿನವ್ರಿಗೂ ಇದೆ. ಹೀಗೆ ಬೇರೆ ಬೇರೆ ಎಲ್ಲ ಇದೆ. ಯಾವಾಗ ಬಂದ್ರಿ ಅಮ್ಮ? ಮತ್ತೆ 3-4 ದಿನ ಆಯ್ತು. ನಾನು 3 ಸರ್ತಿ ಗಂಗಾ ಇದರಲ್ಲಿ ತ್ರಿವೇಣಿಲಿ ಸ್ನಾನ ಮಾಡಬೇಕು ಅಂತ ಒಂದು ಇದು ಇಟ್ಕೊಂಡಿದೆ ಮನಸ್ಸಿನಲ್ಲಿ. ಯಾವಾಗ ಕುಂಭಕ್ಕೆ ಹೋಗ್ತೀನಿ ನಾನು 3 ಸರ್ತಿ ಮಾಡಬೇಕು ಅಂತ, ನಮ್ಮ ಹಿರಿಯರಿಗೆ ತರ್ಪಣ ಕೊಡ್ಲಿಕ್ಕೆ ಅಂತ. ಸೊ 3 ದಿನ ಇದ್ದು 3 ಸರ್ತಿ ಸ್ನಾನ ಮಾಡಿ ತರ್ಪಣ. ಇವಾಗ ಎಷ್ಟು ತಮ್ಮ ಪುಣ್ಯ ಸ್ನಾನ ಆಗಿದೆ ಸಂಗಮದಲ್ಲಿ? 3 ಆಯ್ತು. ಒಂದ್ ನೋಡಿ, ಒಂದು ದೇಶದ ಜನಸಂಖ್ಯೆಯಷ್ಟು ಜನ ನಮ್ಮ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಸೇರ್ತಾರೆ. ಜನ ನಮ್ಮ ಹಿಂದೂಗಳ ಸನಾತನಿಗಳ ಒಂದು ಬೃಹತ್ ಸಂಗಮ ಇದು. ವಿಶ್ವಕ್ಕೆ ನಮ್ಮ ಸನಾತನಿಗಳ ಆಧ್ಯಾತ್ಮಿಕವಾದಂತ ಶಕ್ತಿ ಏನು ಅಂತೇಳಿ ತೋರಿಸುವಂತ ಸಮಯ. ತಾವು ಏನ್ ಹೇಳ್ತೀರಿ? ತಾವು ಹೇಗ್ ನೋಡ್ತಾ ಇದ್ದೀರಿ ಅಮ್ಮ ಇದನ್ನ? ಇದು ಜೀವ ನದಿ, ನಮ್ಮ ಭಾರತದ ಸನಾತನ ಧರ್ಮದ ಜೀವ ನದಿ ಅನ್ಕೋತೀನಿ. ಯಾಕೆಂದ್ರೆ ಇಲ್ಲಿ ಬರುವವರಿಗೆ ಎಷ್ಟೋ ಭಾಷೆಗಳು ಬೇರೆ, ವೇಷಭೂಷಣಗಳು ಬೇರೆ, ಆಹಾರ ಕ್ರಮಗಳು ಬೇರೆ. ಆದ್ರೆ ಒಬ್ಬರಿಗೊಬ್ಬರು ಗೊತ್ತಿಲ್ಲದೆಯೇ ಒಳಗೆ ಒಂದು ಅಂಟ್ಕೊಂಡ್ ಬಿಟ್ಟಿರ್ತೀವಿ. ಅದು ಭಾರತೀಯ ಧರ್ಮ, ಅದು ಭಾರತೀಯತೆ, ಭಾರತೀಯ ಸಂಸ್ಕೃತಿ. ಇದು ಒಂದು ನಿಜವಾಗಿ ಪ್ರಜಾಪ್ರಭುತ್ವದ ಹಬ್ಬ ಅಂದ್ಲಿಕ್ಕೂ ತಪ್ಪಿಲ್ಲ. ಯಾಕೆಂದ್ರೆ ಇಲ್ಲಿ ಬರ್ಬೇಕಾದ್ರೆ ಯಾರ್ದು ಔತಣದ ಓಲೆ ಬೇಡ. ಯಾರು ನಿಮ್ಗೆ ಕಾಗದ ಕರೆದು ಇಂಥ ದಿನ ಬನ್ನಿ ಅಂತ ಹೇಳೋಲ್ಲ. ವೆಬ್ಸೈಟ್ ಮೇಲೆ ಹಾಕಿರ್ತಾರೆ, ಬರೋದು ನಿಮ್ಮ ಇಚ್ಛೆ. ಇಲ್ಲಿ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನಾವು ನಿಂತವ್ರ ಪರ್ಮಿಷನ್ ತಗೋಬೇಕು, ಇಂಥ ಟಿಕೆಟ್ ಮಾಡಿಸ್ಬೇಕು ಅಂತ ಶುಲ್ಕ ಇಲ್ಲ, ನಿಶುಲ್ಕ. ಆಮೇಲೆ ಯಾವ ಪೂಜೆ ಪುರಸ್ಕಾರ, ತೆಂಗಿನಕಾಯಿ ಪ್ರಸಾದ, ಚಿನ್ನ ಬೆಳ್ಳಿ ಹೋಳು ಗೀಳು ಏನೂ ಇಲ್ಲ. ನೀವು ನದಿಯಲ್ಲಿ ಹೋಗ್ರಿ, ಕಣ್ಣು ಮುಚ್ಕೊಳ್ಳಿ, ನಾರಾಯಣ, ಕೃಷ್ಣ, ರಾಮ, ನಿಮ್ಗೆ ಯಾವ ದೇವ್ರು ಬೇಕು ಅವ್ರ ಹೆಸರು ತಗೊಳ್ಳಿ. ಸೂರ್ಯದೇವ್ಗೆ ಒಂದು ಅರ್ಘ್ಯ ಬೇಕಂದ್ರೆ ಕೊಡಿ, ಬೇಡಂದ್ರೆ ಅದು ಬಿಡಿ. ಮುಳುಗ್ರಿ, ಹೇಳ್ರಿ, ತಿರುಗಿ ನಿಮ್ ಊರಿಗೆ ಹೊರಟೋಗಿ. ಇಷ್ಟು ಸರಳವಾದ, ಆದರೆ ಸನಾತನವಾದ, ಆದರೆ ಅದರಷ್ಟೇ ಫಿಲಸಾಫಿಕಲ್ ಆದ ಒಂದು ಹಬ್ಬ ಬೇರೆ ಎಲ್ಲಿಯೂ ಇಲ್ಲ ಅಂತಾನೆ ಹೇಳಬಲ್ಲೆ. ಅದು ನಮ್ಮ ಸನಾತನ, ನಮ್ಮ ಹಿಂದೂ ಧರ್ಮದ ಒಂದು ಶ್ರೇಷ್ಠತೆ, ಒಂದು ಶ್ರೀಮಂತಿಕೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲಮ್ಮ. ಯಾಕೆಂದ್ರೆ ಇದಕ್ಕೆ ಯಾವುದೇ ಒಂದು ಬಂಧನ ಇಲ್ಲ. ನಮ್ಮ ಹಿಂದೂ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಯಾವುದೋ ಬಂಧನ ಇಲ್ಲ. ಒಂದು ಮನೆಯಲ್ಲಿ ನೀವು ಯಾವ ದೇವರು ಅಂದ್ರೆ ಪೂಜೆ ಮಾಡಬಹುದು, ಯಾವ ದೇವಸ್ಥಾನಕ್ಕಾದ್ರೂ ಹೋಗಬಹುದು, ಪೂಜೆ ಮಾಡ್ದೇನೆ ಹೋಗಬಹುದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ದೇನೆ ವಾಪಸ್ ಬರಬಹುದು. ಯಾರು ನಿಮ್ಗೆ ಇದು ಮಾಡು ಅಂತ ಹೇಳುದಿಲ್ಲ. ಅದು ಒಂದು ವೇ ಆಫ್ ಲಿವಿಂಗ್. ಈ ಕುಂಭನೂ ಒಂದು ವೇ ಆಫ್ ಲಿವಿಂಗ್. ಸುಮಾರು 144 ವರ್ಷ ಅಂತ ಹೇಳಿದ್ರೆ ನೋಡಿ, ನಮ್ಮ ಮಕ್ಕಳಿಗೂ ಅವರ ಮಕ್ಕಳಿಗೂ ಕೂಡ ಬಹುಶಃ ಮುಂದಿನ ಸಲದ ಕುಂಭ ಸಿಗತ್ತೆ ಗೊತ್ತಿಲ್ಲ ನಮಗೆ. ನಾವು ಪುಣ್ಯವಂತರು, ನಾವು ಪುಣ್ಯ ಪುರುಷರು, ಪುಣ್ಯ ಸಂಪನ್ನರು ನಾವು. ನೋಡಿ, ಇದೆಲ್ಲವೂ ಕೂಡ ನಮ್ಮ ಪೀರಿಯಡ್, ನಮ್ಮ ಜೀವಿತಾವಧಿಯಲ್ಲಿ ಬಂದಿದೆ ಅನ್ನೋದು ನಮ್ಗೆ ಎಷ್ಟು ಹಿರಿಮೆ ಗರಿಮೆ ಇದೆ ಅಮ್ಮ. ಹೌದು, ಅದಕ್ಕೆ ಜನ ಕುಂಭಕ್ಕೆ ರಾಶಿ ರಾಶಿಯಾಗಿ ಬರ್ತಾರೆ. ಅದಕ್ಕೆ ಇದು ಒಂದು ಪುಣ್ಯ ಸ್ನಾನ ಅನ್ಕೋತಾರೆ. ಯಾಕಂದ್ರೆ ನೀವು 144 ವರ್ಷದಿಂದ ನಾವು ಯಾರು ಇರೋದಿಲ್ಲ. ನಮ್ಮ ಕಾಲದಲ್ಲಿ ಇದೊಂದು ಸಿಕ್ಕಿದೆ, ಅದನ್ನು ಸಂತೋಷದಿಂದ ಆನಂದದಿಂದ ನಾವು ಮಾಡಬೇಕು ಅಂತ ನಾನು ಹೇಳಕ್ ಬಯಸ್ತೇನೆ. ಇಲ್ಲಿನ ವ್ಯವಸ್ಥೆಗಳು ನೋಡಿ, ಎಷ್ಟೇ ಕೋಟಿ ಜನ ಬಂದ್ರು ಕೂಡ ಇಲ್ಲಿವರೆಗೂ ಲೆಕ್ಕಾಚಾರದ ಪ್ರಕಾರ 11 ಕೋಟಿ ಜನ ಬಂದು ಸ್ನಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಲೆಕ್ಕಾಚಾರದ ಪ್ರಕಾರ ನೋಡಿ, ಎಷ್ಟೇ ಜನ ಬಂದ್ರು ಕೂಡ ಅವರಿಗೆ ಇಲ್ಲಿ ಬಂದ ನಂತರ ರಶ್ ಇದೆ, ಕ್ರೌಡ್ ಇದೆ, ಜನಸಂದಣಿ ಇದೆ, ತೊಂದರೆ ಆಗತ್ತಂತೇಳಿ ಅನ್ಸೋದೇ ಇಲ್ಲ. ತಾವು ನೋಡಿದ್ರಿ, 2 ದಿನ ಓಡಾಡಿದ್ರಿ ಅಂತ ಹೇಳ್ತಾರೆ. ಹೌದು, ನಾ 20ನೇ ತಾರೀಕಿನಿಂದ ಇದ್ದೀನಿ ಇಲ್ಲಿ ಇದ್ದೀನಿ. ಅನ್ಸೋದಿಲ್ಲ. ಯಾಕೆಂದ್ರೆ ಇದ್ರ ಹಿಂದೆ 3-4 ಕಾರಣ ಇದೆ. ಒಂದು, UP ಸರ್ಕಾರದ ಮುಖ್ಯಸ್ಥರಾದ ಯೋಗಿ ಆದಿತ್ಯನಾಥರ ಒಂದು ಡಿಜಿಟಲ್
ಕನಸು ಇದಕ್ಕೆ ಬಹಳ ಹೆಲ್ಪ್ ಆಗಿದೆ. ನಾನು ಪೊಲೀಸರ ಜೊತೆ ಮಾತಾಡ್ತಾ ಇದ್ದೆ. ಅವರ ಸಂಸ್ಥೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು, ಕ್ರೌಡ್ ಮ್ಯಾನೇಜ್ಮೆಂಟ್ ಅಲ್ಗೋರಿದಮ್ ಎಷ್ಟು, ದ್ರೋಣಗಳೆಷ್ಟು, ನೀರಿನಲ್ಲಿ ದ್ರೋಣ, ಆಕಾಶದಲ್ಲಿ 12 ತಾಸು ಚಾರ್ಜ್ ಆಗಿರೋ 120-30 ದ್ರೋಣಗಳು, ಆಮೇಲೆ ಇದು 4,000 ಹೆಕ್ಟೇರಿನ ಜಮೀನು, 1.5 ಲಕ್ಷ ಟಾಯ್ಲೆಟ್, ಆಸ್ಪತಾಲು, ಇಲ್ಲಿ ಆಸ್ಪತ್ರೆ ಇದೆ, ಸ್ಕೂಲ್ ಇದೆ ಈ ಕಾರ್ಮಿಕರ ಮಕ್ಕಳಿಗೆ. ಈ ತರ ಅವರ ಹಿಂದೆಗಡೆಗೆ ಎಷ್ಟು ಈ ಕುಂಭದ ಹಿಂದೆ ಅಪಾರವಾದ ಶ್ರಮ ಇದೆ. ಆದ್ದರಿಂದನೇ ಇದು ಒಂದು 2 ವರ್ಷ ಮುಂಚೆ ಶುರುವಾಗುತ್ತೆ. ಅದಕ್ಕೆ ಇಲ್ಲಿ ಅನೇಕ ಜನರ ಒಂದು ಶ್ರಮ ಇರೋದ್ರಿಂದ ನಮಗೆ ಹೊರಗಡೆದಿಷ್ಟೇ ಕಾಣುತ್ತೆ. ಅದ್ರ ಜೊತೆಗೆ ಒಂದು ದೈವಿ ಶಕ್ತಿಯ ಒಂದು ಕೃಪೆಯೂ ಕೂಡ ಈ ಮಹಾಕುಂಭಕ್ಕಿದೆ ಅಂತ ಅನ್ಸುತ್ತೆ. ನೋಡಿ, ತುಂಬಿ ಹರಿಯುವಂತ ಗಂಗಾ ನದಿಯ ಮೇಲೇನೆ ನಾವು ಮಹಾಕುಂಭವನ್ನು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಹೇಗೆ ಒಂದು ಸರ್ಕಾರ ಆಡಳಿತ ಯಂತ್ರದ ಒಂದು ತಯಾರಿ ಇದೆಯೋ ಅದಕ್ಕೆ ದೇವರ ಕೃಪೆ ಅಂತೂ ಇದ್ದೇ ಇದೆ ಅಂತ ಅನ್ಸುತ್ತೆ. ತಾವೇನ್ ಹೇಳ್ತೀರಿ? ಖಂಡಿತ, ಅದು ಮೊದಲನೇದು. ಮೊಟ್ಟ ಮೊದಲನೇದು ಏನಿದೆ ಅಂತಂದ್ರೆ ತಾಯಿ ಗಂಗೆ ಒಂದು ಆಶೀರ್ವಾದ. ಅದು ಇರ್ಲಿಲ್ಲ ಅಂದ್ರೆ ನೀವು ಏನ್ ಮಾಡಿದ್ರು ನೀರಲ್ಲಿ ಹೋಮ ಅಂತ. ಅವಳ ಆಶೀರ್ವಾದದ ನಂತರ ಇವೆಲ್ಲ ಇದೆ. ಇಷ್ಟು ಜನ ಸಾಧು ಸಂತರು, ಇಷ್ಟು ಜನ ಅಘೋರಿಗಳು, ಇಷ್ಟು ಜನ ನಾಗ ಸಾಧುಗಳು ಬೇರೆ ಸಮಯದಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಅವರ ಬದುಕೆ ಒಂದು ನಿಗೂಢವಾಗಿರುತ್ತೆ. ನಾವು ಅವ್ರನ್ನ ನೋಡ್ತೀವಿ, ಅವರ ಒಂದು ಜೀವನ, ಅವರ ಬದುಕು, ಸನಾತನ ಒಂದು ಶ್ರೇಷ್ಠತೆ, ಇದೆಲ್ಲ ನೋಡಿದಾಗ ತಮ್ಗೇನ್ ಅನ್ಸುತ್ತೆ? ಇದನ್ನೆಲ್ಲ ಒಂದು ಸಮಯ ಒಟ್ಟುಗೂಡಿಸಿ ನಮಗ್ ನೋಡಿಕ್ ಸಿಕ್ಕಿ ತಮ್ಗೇನ್ ಅನ್ಸುತ್ತೆ? ಬಹಳ ಆಶ್ಚರ್ಯ ಅನಿಸುತ್ತೆ. ಇದು ನಿಜವಾಗಿ ನಾವು ಚಿಕ್ಕವದಾಗ ಓದ್ತೀವಿ, ಅಘೋರಿಗಳ ಜೀವನ, ನಾಗರ ಜೀವನ ಅಂತ. ರಿಯಲ್ ಲೈಫ್ನಾಗ ನಾನು ನೋಡಿರ್ಲಿಲ್ಲ ಅವ್ರನ್ನ. ಅವ್ರು ಎಲ್ಲಿ ಮಾಯ ಆಗ್ತಾರೋ ಅನ್ನೋದು ಗೊತ್ತಿಲ್ಲ. ಆಮೇಲೆ ಆದ್ರೆ ಅವ್ರು ನೋಡಿದಾಗ ಅಯ್ಯೋ ಇಂಥವರು ಉಂಟೆ ಈ ಜೀವನದಲ್ಲಿ, ಅಷ್ಟು ನಿರ್ವಿಕಾರವಾಗಿರುವ, ಯಾಕಂದ್ರೆ ಸಾಮಾನ್ಯ ಜನರಿಗೆ ಇರ್ಲಿಕ್ಕೆ ಹಂಗೆ ಸಾಧ್ಯ ಇಲ್ಲ. ನಿರ್ವಿಕಾರವಾಗಿರುವ ಜನರಿಗೆ ಉಂಟ ಇಲ್ಲ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಶಕ್ತಿಯ ಬಗ್ಗೆ ಯೋಚನೆ ಮಾಡ್ತೀನಿ. ಇದು ಇವತ್ತು ನಿನ್ನೆ ಆದದ್ದು 100 ವರ್ಷದ ಹಿಂದಿಂದಲ್ಲ, ಸಾವಿರಾರು ವರ್ಷಗಳಲ್ಲಿ ಇದರ ಉಲ್ಲೇಖನ ಇದೆ. ಕುಂಭಮೇಳ ಆಗುತ್ತೆ, ಅಲ್ಲಿ ಈ ತರ 12 ವರ್ಷಕ್ಕಾಗುತ್ತೆ, ಅಮೃತ ಬಿಂದು ಬಿದ್ದಿರುತ್ತದೆ. ಆಮೇಲೆ 4 ಸರ್ತಿ ಬೇರೆ ಕಡೆ ಆಗುತ್ತೆ. ಅದೆಲ್ಲರಿಗಿಂತ ಮಹಾಕುಂಭ ಅಂದ್ರೆ ಪ್ರಯಾಗದಲ್ಲಿ, ಅದಕ್ಕೆ ತೀರ್ಥ ರಾಜ ಅಂತಾರೆ. ಅಲ್ಲಿ ಅಘೋರಿಗಳು ಬರ್ತಾರೆ, ನಾಗಾ ಜನರು ಬರ್ತಾರೆ, ಸಾದಾ ಸನ್ಯಾಸಿ, ಬಿಳಿ ಸನ್ಯಾಸಿ ಬರ್ತಾರೆ. ಹೀಗೆ ಇವೆಲ್ಲ ಉಲ್ಲೇಖನ ಇದೆ. ಅದ್ರ ನಿಜವಾಗಿ ನೋಡಿದಾಗ ಅದು ಬರೆದಿರೋದು ಎಷ್ಟು ನಿಜ ಅನ್ಸುತ್ತೆ. ಅದಕ್ಕೆ ಅನೇಕ ಶತಮಾನಗಳಿಂದ ಇದು ಬರ್ತಾ ಇದೆ ಅಂತ. ನೋಡಿ, ಇಷ್ಟು ಜನ ಸಂದಣಿ ಇದ್ರು ಕೂಡ ಒಂದು ಗಲಾಟೆ ಇಲ್ಲ, ಒಂದು ಸ್ಕ್ಯಾಂಪಿಂಗ್ ಇಲ್ಲ, ಏನಿಲ್ಲ. ಧರ್ಮ, ದೇವರು, ನಮ್ಮ ಸನಾತನ ಅನ್ನೋದು ಎಷ್ಟು ಜನರನ್ನ ಒಟ್ಟುಗೂಡಿಸುತ್ತೆ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗತ್ತಮ್ಮ. ತಾವೇನ್ ಹೇಳ್ತೀರಿ? ಅದಕ್ಕೆ ಇದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳ್ತೀನಿ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರದೇ ಒಬ್ಬರದಿರೋದಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಆಯ್ಕೆಯಿಂದ ಬಂದಿರ್ತಾರೆ, ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಪ್ರತಿಯೊಬ್ಬರ ದೇವರು ಅವರದೇ ದೇವರು. ಆದ್ರೆ ಅವರೆಲ್ಲರಿಗೂ ಕಾಮನ್ ಆಗಿರೋದು ಅಂದ್ರೆ ಮಾತೆ ಗಂಗೆ, ಯಮುನೆಯ ಒಂದು ಸಂಗಮ. ಅದಕ್ಕೆ ನಂಗೆ ಇದು ವಿಶೇಷವಾಗಿ ಇದೊಂದು ಸರಳವಾದ, ಸುಂದರವಾದ ಮತ್ತು ಪವಿತ್ರವಾದ ಒಂದು ಹಬ್ಬ ಅಂತ ಹೇಳ್ತೇನೆ. ಮಹಾಕುಂಭ ನಮ್ಮೆಲ್ಲರ ಜೀವನದಲ್ಲಿ ಮೊದಲು. ಈ ಕುಂಭಮೇಳ ಆಗತ್ತೆ ಅಥವಾ ಅರ್ಧ ಕುಂಭ ಆಗತ್ತೆ, ಪೂರ್ಣ ಕುಂಭ ಆಗತ್ತೆ, ತಾವೇನಾದ್ರೂ ಆಗ ಬಂದಿದ್ರಾ? ಇಲ್ಲ, ನಾನು ಒಂದು ಅರ್ಧ ಕುಂಭ ಆದಾಗ ಯಾವುದೋ ಕೆಲಸದ ಮೇಲೆ ಈ ಕಡೆ ಬಂದಿದ್ದೆ. ಅದು ಮೌನಿ ಅಮಾವಾಸ್ಯೆ ಇತ್ತು. ಆವಾಗ ನಾನು ಅಲಹಾಬಾದ್ನಲ್ಲಿ ಅಥವಾ ಪ್ರಯಾಗರಾಜದಲ್ಲಿ ಬಂದಿದ್ದೆ, ಏನೋ ಕೆಲಸ ಇತ್ತು ಅಂತ. ಆದ್ರೆ ಈ ತರ ಇಲ್ಲಿ ಬಂದಿದ್ದಿಲ್ಲ. ಅದರ ಆಚೆಗೆ ಅಲ್ಲಿ ಒಂದು ಹರಿಶ್ಚಂದ್ರ ಇನ್ಸ್ಟಿಟ್ಯೂಟ್ ಅಂತಿದೆ, ಅಲ್ಲಿ ಇರೋ ಕೆಲಸದಲ್ಲಿ ಬಂದಾಗ ಒಮ್ಮೆ ಒಂದು ಡಿಪ್ ಮಾಡ್ಕೊಂಡು ಆ ಕಡೆಯಿಂದ ಹೋಗಿದೆ. ಆದ್ರೆ ಇದೇ ನನ್ನ ಮೊದಲ ಕುಂಭ. ನೋಡಿ, ಹಿಂದೂಗಳು ಎಲ್ಲರೂ ಕೂಡ ಒಟ್ಟಿಗಿದ್ರೆ ಹೆಂಗಿರುತ್ತೆ ಒಂದು ದೇಶ, ಅದಕ್ಕೆ ಮಹಾಕುಂಭ ಅಂತ ಹೇಳ್ತಾರೆ. ಒಂದು ಮಿನಿ ಭಾರತ ಅಂತೇಳಿ ಇದನ್ನ ಚರ್ಚೆ ಮಾಡ್ತಾ ಇದ್ದಾರೆ. ತಾವು ಅದನ್ನ ಹೇಗ್ ನೋಡ್ತೀರಿ? ಆ ವಿಚಾರ ತಾವು ಒಪ್ತೀರಾ? ಹೌದು, ಒಪ್ತೀನಿ. ನಾನು ಎಲ್ಲರೂ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಪ್ತೀನಿ. ಯಾಕಂದ್ರೆ ಇಷ್ಟು ಜನರ ಕಂಟ್ರೋಲ್ ಮಾಡೋದು ಸುಲಭ ಸಾಧ್ಯವಲ್ಲ. ಮತ್ತು ಯಾವುದೇ ಒಂದು ಕಷ್ಟವಿಲ್ಲದೆ ಇದು ನಿರಾಯಾಸವಾಗಿ ನಡೆಯೋದು ಅಷ್ಟು ಸುಲಭ ಸಾಧ್ಯವಲ್ಲ. ಅದನ್ನ ನೋಡಿದಾಗ ನಮ್ಮಲ್ಲಿ ಎಷ್ಟೊಂದು ಒಳಗಡೆ ಪವರ್ ಇದೆ, ಅದನ್ನ ನಾವು ಉಪಯೋಗ ಮಾಡ್ಕೊಳ್ಳಲ್ಲ. ಸುಮ್ಮನೆ ಏನೇನೋ ಜಗಳಾಡ್ಕೊಂಡು ಏನೇನೋ ಮಾಡ್ಕೊಂಡು ವೇಸ್ಟ್ ಮಾಡ್ತೀವಿ. ಈ ತರ ಎಲ್ಲರೂ ಒಟ್ಟುಗೂಡಿ ಒಂದು ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ನಾವು ಅಂತ. ನಮ್ಮ ವಿಶ್ವಕ್ಕೆ ಒಂದು ಈ ಮಹಾಕುಂಭ ಏನ್ ಸಂದೇಶವನ್ನ ರವಾನಿಸಬಹುದು? ಅದು ನನ್ನ ದೃಷ್ಟಿಯಿಂದ, ಯಾಕಂದ್ರೆ ಎಲ್ಲರ ಫಿಲಾಸಫಿ ಬೇರೆ. ನನ್ನ ದೃಷ್ಟಿಯಿಂದ ನಿಮ್ಮ ಧರ್ಮದಲ್ಲಿ ನಿಮ್ಮ ಧರ್ಮ, ನಿಮ್ಮ ವೈಯಕ್ತಿಕವಾದ ಧರ್ಮದಲ್ಲಿ ನಿಮ್ಗೆ ಆಸಕ್ತಿ ಇದ್ರೆ ಶಾಂತ ರೀತಿಯಿಂದ ಅದನ್ನು ಆಚರಿಸಿಕೊಂಡು ಹೋಗ್ಬೇಕು. ಮತ್ತೆ ಮನಸ್ಸನ್ನು ಕಂಟ್ರೋಲ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಯಾಕಂದ್ರೆ ಸಾಧುಗಳನ್ನ ನೋಡಿದಾಗ ಅನ್ಸುತ್ತೆ ಮನಸ್ಸು ಕಂಟ್ರೋಲ್ ಮಾಡಿದ್ರೆ. ಆಧ್ಯಾತ್ಮದ ಬಗ್ಗೆ ಒಲವಿದೆಯಮ್ಮ? ಆಧ್ಯಾತ್ಮಿಕ ಇದ್ರ ಬಗ್ಗೆ ನನ್ನ ಆಧ್ಯಾತ್ಮ ಕೆಲಸವೇ ನನ್ನ ಆಧ್ಯಾತ್ಮ.
ಕನ್ನಡಿಗರಿಗೆ ಈ ಮೂಲಕ ತಾವು ಮಹಾಕುಂಭಕ್ಕೆ ಬಂದಿದ್ದೀರಿ, ಪವಿತ್ರ ಸ್ನಾನ ಮಾಡಿದ್ರಿ, ಬಾಬಾಗಳನ್ನ ನೋಡಿದ್ರಿ, ಏನ್ ಹೇಳ್ತೀರಮ್ಮ? ದಯವಿಟ್ಟು ಬನ್ನಿ, ನಿಮ್ಮ ಜೀವನದಲ್ಲಿ ಇದು ಒಂದೇ ಅವಕಾಶ ಸಿಗ್ತದೆ. ಇನ್ನೊಂದು ಕುಂಭಕ್ಕೆ ನಾವು ಯಾರೂ ಇರೋದಿಲ್ಲ. ವೆಬ್ಸೈಟ್ನಲ್ಲಿ ಹೋಗಿ, ಅಲ್ಲಿ ನಿಮಗೆ ಅಕಾಮಿಡೇಷನ್ ಎಲ್ಲ ಲಿಸ್ಟ್ ಕೊಟ್ಟಿರ್ತಾರೆ. ಮಾಡ್ರೇಟ್ ಅಕಾಮಿಡೇಷನ್, ಎಕ್ಸ್ಪೆನ್ಸಿವ್ ಅಕಾಮಿಡೇಷನ್, ಕಡಿಮೆ ಅಕಾಮಿಡೇಷನ್, ಆ ಥರ ಎಲ್ಲ ಕಡೆ ಸಿಗ್ತದೆ. ಆಮೇಲೆ ಹಬ್ಬ ಇದ್ದಾಗ ಹೋಗಬೇಡಿ. ಈಗ ಮೌನಿ ಅಮಾವಾಸ್ಯೆ ಹಿಂದೆ ಮುಂದೆ ಹೋಗಬೇಡಿ. ಅದೆಲ್ಲ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೋಡಿಕೊಂಡು ಬಂದು, ಎಲ್ಲ ರೈಲ್ವೆದಿಂದ ಬಹಳ ಒಳ್ಳೆ ಕನೆಕ್ಷನ್ ಇದೆ. 2 ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಂದ ಬಸ್ಗಳಿವೆ. ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಬಂದು ಈ ಸಂಗಮದಲ್ಲಿ ಒಂದು ಸರ್ತಿ ಸ್ನಾನ ಮಾಡಿ ಸಂತೋಷದಿಂದ ಹೋಗಿ. ಸ್ಟ್ಯಾಂಪೀಡ್ ಆಗೋಲ್ಲ. ಹೆಣ್ಣು ಮಕ್ಕಳಿಗೆ ವಿಶೇಷ ಇದರೊಳಗೆ ಅಂಗವಿಕಲರಿಗೆ, ವೃದ್ಧರಿಗೆ, ಮಕ್ಕಳಿಗೆ ಎಲ್ಲರಿಗೂ ಬೇರೆ 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 ಅವರು ಸಹಾಯಕ ಕೇಂದ್ರಗಳನ್ನು ಮಾಡಿದ್ದಾರೆ. ಲಾಸ್ಟ್ ಆ್ಯಂಡ್ ಫೌಂಡ್ ಮಾಡಿದ್ದಾರೆ. ಅದು ಖೂನಾಪಾನ ಅಂತ ಮಾಡಿದ್ದಾರೆ. ಅಂತ ನಿಮ್ಗೆ ಯಾವ ರೀತಿ ಭಯಗಳಿಲ್ಲ. ಹೆಣ್ಣು ಮಕ್ಕಳು ರಾತ್ರಿ ಒಬ್ಬರೇ ಇಲ್ಲಿ ಓಡಾಡಿದ್ರು ಏನು ಆತಂಕ ಇಲ್ಲ. ಬಂದು ನೋಡಿ ಆನಂದಿಸಿ. ತುಂಬ ಹೃದಯದ ಧನ್ಯವಾದಗಳು ಅಮ್ಮ, ಶುಭವಾಗ್ಲಿ. ನೋಡಿ, ಇದು ಇನ್ಫೋಸಿಸ್ ನ ಸುಧಾಮೂರ್ತಿ ಅವರ ಮಾತಾಗಿದೆ. ಮಹಾಕುಂಭವನ್ನು ಅವರು ಹೇಗೆ ನೋಡ್ತಾ ಇದ್ದಾರೆ, ಇದು ಏನ್ ದೇಶಕ್ಕೆ ಸಂದೇಶವನ್ನು ರವಾನಿಸ್ತಾ ಇದೆ, ನಾನಿಲ್ಲಿ ಇಷ್ಟು ದಿನ ಇರ್ತೀನಿ, ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ಸುಧಾಮೂರ್ತಿ ಅಮ್ಮ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡ್ತಾ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.